ಅಟೆನ್ಷನ್ ಅಟ್ 9ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪೂರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಕೇಸ್. ಸಿಎಂಎಸ್ ಸಿಬ್ಬಂದಿಯ ಮೇಲೆ ಇದೆ ಹಲವು ಅನುಮಾನ. ಪೊಲೀಸರಿಂದ ತನಿಖೆ ಇನ್ನಷ್ಟು ಚುರುಕು. ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಗೆ ರಾತ್ರಿ ಇಡೀ ವಿಚಾರಣೆ. ನಮ್ಮ ಪಾತ್ರ ಏನೂ ಇಲ್ಲ ಅಂತಿರುವ ಸಿಬ್ಬಂದಿ. ಇತ್ತೀಚೆಗೆ ಕೆಲಸ ಬಿಟ್ಟು ಹೋದವರು ಅನುಮಾನಾಸ್ಪದ ಸಿಬ್ಬಂದಿಯ ಬಗ್ಗೆಯೂ ಮಾಹಿತಿ ಕಲೆ. ದರೋಡೆ ಮಾಡಿದ ಹಣಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ವಿಮೆ ಮಾಡಿಸದಿದ್ರೂ ಕ್ಲೈಮ್ ಮಾಡೋದಕ್ಕೆ ಇವೆ ಹಲವು ಕಂಡೀಷನ್ಸ್. ಆರೋಪಿಗಳು ಮತ್ತು ಹಣ ಎರಡೂ ಪತ್ತೆಯಾಗದೇ ಇದ್ರೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗೋದು. ಏಳು ಕೋಟಿ ಹಣದ ಜೊತೆಗೆ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಕುಪ್ಪಂಗೆ ಹೋದ್ರಾ, ಹೊಸೂರು ಕಡೆಗೆ ಹೋದ್ರಾ? ಆಂಧ್ರ ಪ್ರದೇಶಕ್ಕೂ ಪರಾರಿಯಾಗಿರುವಂತಹ ಶಂಕೆ. ಎಲ್ಲಾ ಕಡೆಗಳಲ್ಲೂ ಹುಡುಕ್ತಾ ಇರುವಂತಹ ಪೊಲೀಸರು. ಕರ್ನಾಟಕದ ಗಡಿ ಭಾಗಗಳಲ್ಲಿ ಆರೋಪಿಗಳಿಗಾಗಿ ತೀವ್ರ ಶೋಧ. 50ಕ್ಕೂ ಹೆಚ್ಚು ಪೊಲೀಸರಿಂದ ಹುಡುಕಾಟ. 2 ತಂಡಗಳಾಗಿ ದರೋಡೆ ಮಾಡಿರುವಂತಹ ಗ್ಯಾಂಗ್. ನಕಲಿ ನಂಬರ್ ಪ್ಲೇಟ್ ಬಳಸಿದ್ದರಿಂದ ಕಾರು ಪತ್ತೆ ಸದ್ಯದ ಸವಾಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.